ಲಕ್ಕುಂಡಿ ಭಾಗದಲ್ಲಿ ನಿಧಿ ಕಳ್ಳರ ಹಾವಳಿ ಸಹ ಹೆಚ್ಚಾಗಿದೆ. ಇದರಿಂದಾಗಿ ಈ ಹಿಂದೆ ಕೂಡ ಲಕ್ಕುಂಡಿ ಭಾಗದಲ್ಲಿ 3-4 ದೇವಸ್ಥಾನಗಳಲ್ಲಿಯೂ ಕೂಡ ನಿಧಿ ಕಳ್ಳರು ಕೂಡ ಕನ್ನ ಹಾಕಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ನಿಧಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ನ್ಯೂಸ್ 18 ಕನ್ನಡ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ನಂತರ ಈಗಾಗಲೇ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಲಕ್ಕುಂಡಿ ಸುತ್ತಮುತ್ತ ಇರತಕ್ಕಂಥ ಪ್ರಾಚೀನ ಕಾಲದ ದೇವಾಲಯಗಳಿಗೆ ನಿಧಿ ಕಳ್ಳರ ಹಾವಳಿ ಕೂಡ ಹೆಚ್ಚಾಗಿದೆ. ಅದರ ಬಗ್ಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀರಿ ಸರ್? ಮೊದಲನೇದಾಗಿ ನ್ಯೂಸ್ 18 ಕನ್ನಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ ಹಲವಾರು ದಿನಗಳಿಂದ ಅಥವಾ ತಿಂಗಳುಗಳಿಂದ ಇವು ಪ್ರಾಚೀನವಾದಂಥ ಸ್ಮಾರಕಗಳ ರಕ್ಷಣೆ ಆಗಬೇಕು, ನಿಧಿಗಳರ ಹಾವಳಿಯಿಂದ ತಪ್ಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಒಳ್ಳೆಯ ರೀತಿಯಾದಂಥ ವರದಿಯನ್ನು ಮಾಡಿದ್ದಕ್ಕೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರ ಅರಸರ ಕಾಲದಲ್ಲಿ ಖ್ಯಾತಿಯನ್ನು ಪಡೆದಂಥ ಈ ಒಂದು ಲಕ್ಕುಂಡಿಯಲ್ಲಿ ಬೇಲೂರು ಹಳೆಬೀಡಿನಷ್ಟೇ ಅತ್ಯುತ್ತಮವಾದಂಥ ಸ್ಮಾರಕಗಳಿವೆ. ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಇವತ್ತು ತಾವೇನು ವಿಷಯವನ್ನು ಕೇಳ್ತಾ ಇದ್ದೀರಿ, ಪ್ರಾಚೀನವಾದಂಥ ಸ್ಮಾರಕಗಳು ಸಂರಕ್ಷಣೆ ಆಗಬೇಕು. ಅದು ಜನವಸತಿ ಪ್ರದೇಶದಲ್ಲಿರಲಿ, ಜನವಸತಿ ಪ್ರದೇಶದಿಂದ ದೂರ ಇರಲಿ. ಆ ಎಲ್ಲ ಸ್ಮಾರಕಗಳು ಲಕ್ಕುಂಡಿಯಲ್ಲಿ 101 ಬಾವಿ, 101 ದೇವಾಲಯ ಇದ್ದು ಅನ್ನುವಂಥ ಪ್ರತೀತಿ ಇದೆ. ಈಗ ನಮಗೆ ಸುಮಾರು ಒಂದು 60 ಸ್ಮಾರಕಗಳು ನಮ್ಮ ಕಣ್ಣಿಗೆ ಕಾಣುವ ಹಾಗೆ ಸಿಗ್ತಾ ಇವೆ. ಮಾನ್ಯ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ಒಂದು ವರದಿಯನ್ನು ನೀಡಿದ್ದಾರೆ. ಪ್ರಾಚೀನವಾದಂಥ ಸ್ಮಾರಕಗಳ ಸಂರಕ್ಷಣೆ ಆಗಬೇಕಾದ್ರೆ ಅವುಗಳಿಗೆ CC ಕ್ಯಾಮರಾಗಳನ್ನು ಅಳವಡಿಸಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಈ ವಿಷಯವನ್ನು ನಮ್ಮ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಷಯವನ್ನು ತಂದು ಸುಮಾರು 50 CC ಕ್ಯಾಮ್ರಾಗಳನ್ನು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈ ರೆಸೊಲ್ಯೂಷನ್ ಒಳ್ಳೆ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕು. ಟೆಕ್ನಿಕಲಿ ಒಂದೇ ಕಡೆನ ಅದನ್ನೊಂದು ಕಂಟ್ರೋಲ್ ಸೆಂಟರನ್ನು ಸಹಿತವಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರವಾಸೋದ್ಯಮ ಇಲಾಖೆ ಮತ್ತು ಪುರಾತತ್ವ ಇಲಾಖೆಗೆ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಮಾನ್ಯ HK ಪಾಟೀಲ್ ಸಾಹೇಬರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಪ್ರವಾಸೋದ್ಯಮ ಸಚಿವರೂ ಇರುವುದರಿಂದ ಲಕ್ಕುಂಡಿ ಬಗ್ಗೆ ಅವರಿಗೆ ವಿಶೇಷವಾದಂಥ ವಿಮಾನ ಇರುವುದರಿಂದ, ಮಾನ್ಯ ಶಾಸಕರ ವಿಮಾನ ಇರುವುದರಿಂದ ಆದಷ್ಟು ಬೇಗನೆ ನಾವು CC ಕ್ಯಾಮ್ರಾಗಳನ್ನು ಅಳವಡಿಸಲಿಕ್ಕೆ ಅನುದಾನ ಬಿಡುಗಡೆ ಆದ ನಂತರ ಕ್ರಮವನ್ನು ಕೈಗೊಳ್ತೇವೆ. ಸರಿ, ಕೆಲವೊಂದಿಷ್ಟು ಊರು ಹೊರಗಡೆ ಇರತಕ್ಕಂಥ ದೇವಸ್ಥಾನಗಳಿಗೆ ನಿಧಿ ಕಳ್ಳರ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ಗ್ರಾಮದಲ್ಲಿ ಸಾಕಷ್ಟು ಆತಂಕ ಕೂಡ ಸೃಷ್ಟಿಯಾಗಿದೆ. ಯಾಕಂದರೆ ಈಗ ನಿಧಿ ತಕ್ಷಣ ಸಾಕಷ್ಟು ಬೇರೆ ಬೇರೆ ಕಡೆಯಿಂದ ನಿಧಿ ಕಳ್ಳರು ಬರ್ತಾ ಇದ್ದಾರೆ. ಹೀಗಾಗಿ ಸರ್, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀರಿ ಹೊರಗಡೆ ಬೇರೆ ಬೇರೆ ಕಡೆ ಇರತಕ್ಕಂಥ ಪ್ರಾಚೀನ ದೇವಾಲಯಗಳಿಗೆ? ಇವತ್ತು ಮೊದಲನೇದಾಗಿ ಈಗಾಗಲೇ ಹೇಳಿದಂಗೆ CC ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದು ಒಂದು. ಎರಡನೇದಾಗಿ ನಮ್ಮ ಅಧಿಸೂಚನೆಯಲ್ಲೇ ಇದೆ, ಆ್ಯಕ್ಟ್ನಲ್ಲೇ ಇದೆ, ಭದ್ರತಾ ದಳವನ್ನು ಸಹಿತವಾಗಿ ಮಾಡಬೇಕು ಅಂತಿದೆ. ಆ ಕೆಲಸವನ್ನು ಸಹಿತವಾಗಿ ನಾವು ಆದಷ್ಟು ಬೇಗನೆ ಮಾಡ್ತೀವಿ. ಅದ್ರ ಜೊತೆಗೆ ಪ್ರವಾಸಿ ಮಿತ್ರರು ಅಂತ ಬರ್ತಾರೆ ಪ್ರವಾಸೋದ್ಯಮ ಇಲಾಖೆಯಿಂದ, ಅವರನ್ನು ಈ ಸ್ಮಾರಕಗಳಿಗೆ ನೇಮಿಸುವಂಥ ಕೆಲಸವನ್ನು ಸಹಿತವಾಗಿ ಮಾಡ್ತೀವಿ. ಭದ್ರತಾ ದಳ ಮತ್ತು ಪ್ರವಾಸಿ ಮಿತ್ರರ ಸೇವೆ ಮತ್ತು CC ಕ್ಯಾಮ್ರಾ ಅಳವಡಿಕೆ, ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ. ಇವತ್ತು ಕಳೆದ ವರ್ಷ 2024-25ನೇ ಸಾಲಿನಲ್ಲಿ 11 ದೇವಸ್ಥಾನಗಳನ್ನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಆ ಎಲ್ಲ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ವೀಕ್ಷಣೆ ಮಾಡಿ ಸಂತೋಷವನ್ನು ವ್ಯಕ್ತಪಡಿಸಿದರು. ಅದ್ರ ಜೊತೆಗೆ ಮಾನ್ಯ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಪುರಾತತ್ವ ಇಲಾಖೆ ವತಿಯಿಂದ ಈ ವರ್ಷ ಯಾವುದೇ ಒಂದು ಕಾಮಗಾರಿ ಮಾಡಬೇಕಂದ್ರೆ ಸಂಪೂರ್ಣವಾಗಿ ಅದು ಕಂಪ್ಲೀಟ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ 10 ಕೋಟಿ 2025-26ನೇ ಸಾಲಿನಲ್ಲಿ 10 ಕೋಟಿ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವರ್ಷ 6 ಕಾಮಗಾರಿಗಳನ್ನು ತೆಗೆದುಕೊಂಡು 6 ದೇವಸ್ಥಾನಗಳನ್ನು, ಬಾವಿಗಳನ್ನು ಸಂರಕ್ಷಣೆಯನ್ನು ಮಾಡಿ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಮತ್ತಷ್ಟು ಸೇವೆಯನ್ನು ಒದಗಿಸುವಂಥ ಕೆಲಸ ಮಾಡ್ತೀವಿ. ಇದ್ರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಹೈವೇಕ್ಕೆ ನಮ್ಮ ಪ್ರವಾಸೋದ್ಯಮ ಇಲಾಖೆದ್ದು 3 ಎಕರೆ 1 ಗುಂಟೆ ಜಾಗ ಇದೆ. ಆ ಜಾಗೆಯಲ್ಲಿಯೂ ಸಹಿತವಾಗಿ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಮಯೂರ್ ಹೋಟೆಲ್ ಇರ್ಬೋದು, ಮೂಲಭೂತ ಸೌಲಭ್ಯಗಳನ್ನು ಮಾಡುವಂಥ ಕೆಲಸವನ್ನು ಸಹಿತವಾಗಿ ಪ್ರಾಧಿಕಾರದ ವತಿಯಿಂದ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗುತ್ತಿದೆ. ಈಗ ಗೀತಾಂಜಲಿ ರಾವ್ ADIL ಅನ್ನುವಂಥ ಒಂದು ಸಂಸ್ಥೆಯವರಿಗೆ ನಾವು ಲಕ್ಕುಂಡಿ ಸಮಗ್ರ ಅಭಿವೃದ್ಧಿ ಆಗಬೇಕು,
ಲಕ್ಕುಂಡಿಯಲ್ಲಿರುವಂಥ ಎಲ್ಲ ಸ್ಮಾರಕಗಳ ಸಂರಕ್ಷಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ 1,80,00,000 ರೂಪಾಯಿ ವೆಚ್ಚದಲ್ಲಿ DPR ಮಾಡುವಂಥ ಕೆಲಸವನ್ನು ಆಗಸ್ಟ್ 18ನೇ ತಾರೀಕಿಗೆ ನಾವು ವರ್ಕ್ ಆರ್ಡರ್ ಕೊಟ್ಟಿವಿ. ಅವರು 1ನೇ ವರದಿಯನ್ನು ಕೊಟ್ಟಿದ್ದಾರೆ. 2ನೇ ವರದಿಯಲ್ಲಿ ಲಕ್ಕುಂಡಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ 3D ಸ್ಕ್ಯಾನಿಂಗನ್ನು ಮಾಡಿ ಎಲ್ಲ ಫೋಟೋಗ್ರಫಿಯನ್ನು ಮಾಡಿ ಸಮಗ್ರವಾದಂಥ DPR ಅನ್ನು ತಯಾರಿಸಿ ಲಕ್ಕುಂಡಿ ಪ್ರಾಧಿಕಾರಕ್ಕೆ ಅವರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ತಾವು ಕೇಳಿದ ಹಾಗೆ ಎಲ್ಲ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಎಸ್, ಇದೆಲ್ಲವೂ ಕೂಡ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾಗಿರುವಂಥ ಶರಣು ಗೋಗೇರಿ ಅವರ ಮಾತಾಗಿರುವಂಥದ್ದು. ಈಗ ಏನು ನಿಧಿ ಕಳ್ಳರ ಹಾವಳಿಯನ್ನು ಬ್ರೇಕ್ ಹಾಕಲು ಕೂಡ ನಾವು ಈಗಾಗಲೇ CCTVಗಳ ಅಳವಡಿಕೆ ಮಾಡ್ತೀವಿ. ಜೊತೆಗೆ ಈ ಒಂದು ಏನು ಜೀರ್ಣೋದ್ಧಾರ ಆಗಬೇಕಾಗಿರ್ತಕ್ಕಂಥ ದೇವಾಲಯಗಳಿಂದ ಅವು ಎಲ್ಲವೂ ಕೂಡ ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿ ಪಡಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕುನ್ನೂರ್, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.